ನಮಸ್ಕಾರ ಅಂತಮ್ಮ. ನಿನ್ನೆ ನಾಗಮಂಗಲ ತಾಲೂಕು ಹತ್ರ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಫೆಸ್ಟಿವಲ್ ಇತ್ತು, ಹೋಗೋಣ ಅಂತ ಹೊರಟ್ವಿ. ನೆಲಮಂಗಲ ರೂಟ್ ಹೊರ್ಬೇಕಾದ್ರೆ ಆಂಜನೇಯನ ದರ್ಶನ ಆಶೀರ್ವಾದ ನಡ್ಕೊಂಡು ಹಂಗೆ ಹೊರಟ್ವಿ. ಸಂಜೆ ಆಗಿಬಿಟ್ಟಿತ್ತು. ನೋಡ್ರೆ ಸೂರ್ಯ ಮುಳುಗೋಕೆ ಸ್ಟಾರ್ಟ್ ಆಯಿತು. ನೋಡ್ತಾ ಹೊರಟ್ರೆ ಸೂರ್ಯ ಮುಳುಗೋಕೆ ಬಂದ್ಬಿಟ್ಟ. ಆದರೂ ಸನ್ಸೆಟ್ ನೆಲಮಂಗಲ ರೂಟಲ್ಲಿ ತುಂಬ ಚೆಂದ ಕಾಣಿಸ್ತಾಯಿತ್ತು. ಹಂಗೆ ಬಂದ್ವಿ ದೇವಸ್ಥಾನದ ಹತ್ರಕ್ಕೆ. ಎಲ್ಲ ಹೂವು ಹಾಕಿ ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿ ಪೂಜೆ ಎಲ್ಲ ಮಾಡೋಕೆ ರೆಡಿ ಮಾಡಿದ್ರು. ಸಿಕ್ಕಾಪಟ್ಟೆ ಹೂವು ಹಾಕಿ ಮಾಡ್ತಾಯಿದ್ದಾರೆ. ದೇವಸ್ಥಾನ ಚಿಕ್ಕದಾಗಿದ್ದು ಇಲ್ಲಿ ಯಾಕೋ ದೇವರು ಹಿಂದೆ ಮುಂದೆ ಎಳ್ದಾಡ್ತಾಯ್ತಪ್ಪ. ನನಗೂ ಗೊತ್ತಾಗಲಿಲ್ಲ ಯಾಕೇನು ಅಂತೇಳಿ. ಹಿಂದೆ ಬರ್ತದೆ, ಮುಂದೆ ಹೋಗ್ತದೆ. ಇವ್ರಿಗೆ ಇದು ಒಂದೇ ಒಂದು ದೇವ್ರು ಮಾತ್ರ. ಆಮೇಲೆ ಮತ್ತೆ ಇಲ್ಲೊಬ್ರು ಪೂಜಾರು ರೋಚಿಗೆ ಎತ್ಬಿಟ್ಟಿದ್ರು ಅದಾಗೆ. ಏನು ದೇವ್ರು ಬಂದ್ಬಿಟ್ಟು ಬೇಡ ಕತ್ತೆ ಅವ್ರದ್ದು, ಎದ್ದೋ ಬಿದ್ದೋ ಅಂತ ಕೋಲ್ ಮುಡ್ದಾಕ್ಬೇಕು, ಇಲ್ಲ ಕಾಲು ನೋವು ಬರಬೇಕು, ಎರಡರಲ್ಲಿ ಯಾವುದೋ ಒಂದು ಮಾಡಬೇಕಂತ ಡಿಸೈಡ್ ಮಾಡ್ಕೊಬಿಟ್ಟವ್ರು ಸ್ವಾಮಿಗಳು ಹೊತ್ತಾಗೆ. ವಾಡ್ದು ಮಾಡ್ಬಿಟ್ರು. ಕತ್ತಿಗಿತ್ತೆ ಆದರೆ ಏನು ಕತೆ. ಸರಿಯಾಗಿ ಕುಣಿತಿದ್ರಪ್ಪ ಸ್ವಾಮಿ. ಏನು ಕುಣಿತಾರಪ್ಪ ಇವರು. ದೇವರೇ ತುಂಬ ಚೆನ್ನಾಗಿ ಕುಣಿತಾಯಿದ್ರು. ನೋಡಿ ಈ ದೇವರೇ ನನಗೆ ಡೌಟ್ ಬಂದಿದೆ. ಎಲ್ಲ ದೇವರು ಚೆನ್ನಾಗಿ ಸುಮ್ಮನೆ ನಿಂತಿದ್ರೆ ಇವೆರಡು ದೇವ್ರು ಮಾತ್ರ ನಿಲ್ತಾ ಇಲ್ಲ. ಇಲ್ಲೋಯ್ತದ ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ. ಹೆಂಗಪ್ಪ ಕತೆ ಇದು. ಓಡ್ತದೆ ನೋಡಿ. ಎರಡು ದೇವ್ರು ಸುಮ್ಮನೆ ನಿಂತಿದ್ರೆ ಈ ದೇವ್ರದು ನಿಲ್ಲೋದಿಲ್ಲ. ಹಿಂಗೋ ಮಾಡಿ ಕೊನೆಗೆ ಎಲ್ಲ ದೇವಸ್ಥಾನದಿಂದ ಹೊರಟ್ಬಿಟ್ಟು ಒಂದು ಹಳ್ಳಿ ಮರ ಸುತ್ಕೊಂಡು ಬರಬೇಕು. ಎಲ್ಲ ಆ ಕಡೆ ಹೊರಟ್ರು. ಇನ್ನೇನು ಹಳ್ಳಿ ಮರ ಎಲ್ಲ ಸುತ್ಕೊಂಡು ಬರ್ತಾರೆ. ಹಂಗೋಗಿ ಎಲ್ಲ ಬೀದಿಗಳು ಸುತ್ತಿ ಪೂಜೆ ಮಾಡಿಕೊಂಡು ಬರಬೇಕು. ಇವಾಗ ಒಂದೊಂದೇ ಆ ಕಡೆ ಹಳ್ಳಿ ಮರದ ಹತ್ರ ಹೋಗಿ ಸುತ್ಕೊಂಡು ಬಂದೋ. ಇನ್ನೇನು ಹಿಂಗೆ ಸುತ್ಕೊಂಡು ಈ ಕಡೆ ಬರ್ತಾವ್ರಲ್ಲಪ್ಪ ರೋಡ್ ಕಡೆ. ಹೊಟ್ಟೆ ಬೇರೆ ಹಸಿತದೆ ಅಂದ್ಕೊಳ್ಳೋ ಹೊತ್ತಿಗೆ ಇಲ್ಲ ಅವನ ಪಟಾಕಿ ಹಚ್ತಾ ತಟಪಟ ಚಿಟಪಟ ಅಂತ. ಅಯ್ಯೋ ದೇವ, ಈ ಪಟಾಕಿ ಸೌಂಡಲ್ಲಿ ನಾನು ಮಾತಾಡೋದೆಲ್ಲಿ ಕೇಳಿಸ್ತಿದ್ದೆ ನಿಮಗೆ? ಹಂಗೆ ಅಂತ ಪಟ ಅಂತ ಪಟಾಕಿ ಹೊಡಿತವ್ರೆ ಹಚ್ಚಿಬಿಟ್ರು. ಹೊತ್ತಿಗೆ ಹಿಂದೆ ಮುಂದೆ ಎಲ್ಲ ಚಿಟಪಟ ಅಂತ ಹೊತ್ಕೋತು. ಏನೋ ಹೊರಡಲಿ ಹಬ್ಬಾಲ ಜೈ ಆಂಜನೇಯ ಅಂದ್ಕೊಂಡು ಸುಮ್ಮನೆ ನೋಡ್ತಾ ಇದ್ದರೆ ಹಿಂಗೆ ಪಟಾಕಿ ಹತ್ತಿ ಹೊಡೆದು ಬಿಸಾಕ್ತು. ಆಮೇಲೆ ದೇವ್ರು ಸ್ಟಾರ್ಟ್ ಆಯಿತು ಬರೋಕ್ಕೆ. ಅಲ್ಲೇ
ನೋಡೋಣ ಇನ್ನೆಷ್ಟೊತ್ತಾಯ್ತು. ಇದಾರೆ ಚೆರ್ರೊಬ್ಬರು ಅಂತ ಹೊಡಿತಾರೆ. ಇದು ಏನು ಹೊಡಿತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ನನಗೂ. ಆದರೆ ಈ ಹಬ್ಬಗಳಲ್ಲಿ ತಮಟೆ ಸೌಂಡು ತಗರಿ ಸೌಂಡು ಹೊಡಿಬೇಕು. ಬಟ್ ಇವರು ಹೊಡಿಲಿಲ್ಲ. ದೇವಸ್ಥಾನ ನೋಡಿಕೊಂಡು ಹಾಗೇ ಸೀರಿಯಸ್ ಆಗಿ ಸುಮಾರಾಗಿ ಹಾಕಿದ್ರು. ಜನ ಏನು ಇಷ್ಟು ಇದ್ದರು, ಅಷ್ಟೊಂದು ಜೋರಾಗೇನು ಇರಲಿಲ್ಲ. ಊರ ಹಬ್ಬ ಆಗಿದ್ರೆ ಇರ್ತಿದ್ರೇನೋ. ಬಂದ್ವಿ, ಮುಗಿಸೋಣಂಗೆ ಪಾಸ್ ಆಯ್ತವ್ರಲ್ಲಪ್ಪ ಅಂತ ಹಾಗೆ ಬಂದ್ವಿ. ಸ್ವಲ್ಪ ಪಾಸ್ ಆಗ್ತವ್ರೆ, ಪರವಾಗಿಲ್ಲ, ಚೆನ್ನಾಗಲ್ಲ. ಊದಲಂಕಾರ ಮಾತ್ರ ಸಾಕಾತಾಗಿ ಮಾಡಿದರು. ಆಮೇಲೆ ಮುಗಿಸ್ಕೊಂಡು ಓಡೋಣ ಅಂತ ನೋಡಿದ್ರೆ, ಇಲ್ಲಿ ಬಂದು ನೋಡಿದ್ರೆ ಊಟಕ್ಕೆ ಮನೆ ಇದು ಮಾರ್ಕಾಯಾಗ ಎಲ್ಲ ಅಲ್ಲೇ ಕೂತ್ಬಿಟ್ಟವ್ರೆ. ಊಟಕ್ಕೆ ಜಾಗ ಇಲ್ದಕ್ಕೆ ಅಡುಗೆ ಎಲ್ಲ ಜೋರಾಗಿ ರೆಡಿ ಮಾಡ್ಕೊಂಡು ಕಾಯ್ತವ್ರೆ ಬಡ್ಸೋಕ್ಕೆ. ಇಲ್ಲಿ ನೋಡಿದ್ರೆ ಜಾಗನೇ ಇಲ್ಲ. ನಾವು ವೆಯ್ಟ್ ಮಾಡಿದ್ವಿ ಇನ್ನೊಂದು ಪಂಕ್ತಿ ಆಗುತ್ತೆ ಅಂತ. ಅಂತೂ ಇಂಥ ಊಟನ ಆಯಿತು, ಬೆಳಗ್ಗೆ ಎದ್ದಾಯಿತು, ಊರ ಕಡೆ ಓಡಿ ಅಂತ ಹೊರಟ್ವಿ. ಬಾಯ್ ಅಂತಮ್ಮ.